ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾವು ಹೊಸದೊಂದು ವಿವೋದವರು ಆಗಸ್ಟಲ್ಲಿ ಲಾಂಚ್ ಮಾಡಿರೋವಂಥ Vivo V60 AI ಕಮ್ಸ್ ವಿತ್ AI ಅಂತೆ. ಸೊ ಇದನ್ನು ಅನ್ಬಾಕ್ಸಿಂಗ್ ಆ್ಯಂಡ್ ಪ್ರೈಸ್ ಬಗ್ಗೆ ನೋಡೋಣ. ಸೊ ಸ್ಪೆಸಿಫಿಕೇಷನ್ನು ತುಂಬ ಜನ ಹೇಳಿರ್ತಾರೆ ಯೂಟ್ಯೂಬಲ್ಲಿ ಆ್ಯಂಡ್ ಗೂಗಲ್ ಮಾಡಿದ್ರೆ ನಮಗೂ ಎಲ್ಲ ವೆಬ್ಸೈಟಲ್ಲಿ ಅಮೆಜಾನ್ ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗುತ್ತೆ. ಸೊ ಹಾಗಾಗಿ ಇವತ್ತು ನಾವು ಸ್ಪೆಸಿಫಿಕೇಷನ್ನ ಬಿಟ್ಟು ಪ್ರೈಸ್ ಬಗ್ಗೆ, ಪರ್ಚೇಸ್ ಬಗ್ಗೆ ಆ್ಯಂಡ್ ಇದರ ಅನ್ಬಾಕ್ಸಿಂಗ್ ಏನೇನು ಕೊಟ್ಟಿರ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ಇವಾಗ ಮೊದಲಿಗೆ ಇದರ ಬಾಕ್ಸ್ ಈ ರೀತಿ ಬರುತ್ತೆ. ಸೊ ಇದ್ರ ಮೇಲ್ಗಡೆ ಕಮ್ಸ್ ವಿತ್ AI ಅಂತ ಕೊಟ್ಟಿದ್ದಾರೆ. V60 ಕೋ ಎಂಜಿನಿಯರ್ಡ್ ವಿತ್ ಜೀಸ್ ಅಂತ ಕೊಟ್ಟಿದ್ದಾರೆ. ಇದ್ರ ಒಳಗಡೆ ಏನೇನಿರುತ್ತೆ ಅಂತಂದರೆ ಫೋನ್ ಇರುತ್ತೆ, ಸಿಮ್ ಎಜೆಕ್ಟ್ರ್ ಇರುತ್ತೆ, ವಾರಂಟಿ ಕಾರ್ಡ್ ಇರುತ್ತೆ, ಕ್ವಿಕ್ ಸ್ಟಾರ್ಟ್ ಗೈಡ್ ಇರುತ್ತೆ ಆ್ಯಂಡ್ ಒಂದು ಚಾರ್ಜರ್ ಇರುತ್ತೆ ಆ್ಯಂಡ್ USB ಕೇಬಲ್ ಇರುತ್ತೆ. ಇದಿಷ್ಟು ಈ ಬಾಕ್ಸ್ನಲ್ಲಿ ಇರುತ್ತೆ. ಸೊ ಇನ್ನು ಇದು ಬಂದರೆ ಇನ್ನೇನು ಬೇಕಾಗುತ್ತೆ ಇದರಲ್ಲಿ. ಸೊ ಇದ್ರ ಪ್ರೈಸ್ ಬಗ್ಗೆ ಬಂದರೆ ಇದರ ಪ್ರೈಸ್ ಬಂದು MRP ಬಂದು 43,999 ಇದೆ. ಅಪ್ರಾಕ್ಸಿಮೇಟ್ 44,000 ಇದೆ. ಸೊ ಇದು ನಾವು ಯಾವುದೇ ವೆಬ್ಸೈಟಲ್ಲಿ ನೋಡಿದ್ರೆ ಅಥವಾ ಗೂಗಲಲ್ಲಿ ಅಥವಾ ಅಮೆಝಾನ್, ಫ್ಲಿಪ್ಕಾರ್ಟ್, ಎನಿ ವೆಬ್ಸೈಟಲ್ಲಿ ಅಂತ ನೋಡಿದ್ರೆ ಇನ್ನು ವಿವೋ ವೆಬ್ಸೈಟಲ್ಲಿ ನೋಡಿದ್ರೂ ಇದರ ಪ್ರೈಸ್ ಬಂದು 3940, ಆ್ಯಾವ್ರೇಜ್ 40 ಇದೆ, 3940 ಇರುತ್ತೆ. ಸೊ ನೀವು ಆನ್ಲೈನಲ್ಲಿ ನೋಡಿದ್ರೂ ಆಲ್ಮೋಸ್ಟ್ 39 ಇದೆ ಇದು ಎಲ್ಲ ಕಡೆ, ಫ್ಲಿಪ್ಕಾರ್ಟು ಮತ್ತು ಅಮೆಝಾನಲ್ಲಿ. ಸೊ ಇದು ಬಂದು 3940 ಬಂದು 8GB ರ್ಯಾಮ್ ಆ್ಯಂಡ್ 256GB ಮೆಮೊರಿ ಬರುತ್ತೆ, ರೋಮ್ ಬರುತ್ತೆ. ಸೊ ಇದರಲ್ಲೇ ಮತ್ತು 8GB ಮತ್ತು 128GB ಬರುತ್ತೆ ಆ್ಯಂಡ್ 12GB 516GB ಐ ಥಿಂಕ್ ಸಮಥಿಂಗ್ ಅದು ಬರುತ್ತೆ. ಸೊ ಇವಾಗ ಈ ಫೋನ್ ಬಂದು 8GB 256GB ಇದೆ. ಸೊ ಇದರ ಅನ್ಬಾಕ್ಸಿಂಗ್ ಆಲ್ರೆಡಿ ಮಾಡಿದ್ದೀವಿ. ಸೊ ವಿಡಿಯೋ ಪರ್ಪಸ್ಗಾಗಿ ಇನ್ನೊಂದ್ಸಲ ಇದನ್ನು ತೋರಿಸ್ತಾ ಇದ್ದೀವಿ. ಸೊ ಈ ಬಾಕ್ಸ್ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಇದನ್ನು ಓಪನ್ ಮಾಡಿದ್ರೆ ಇದರಲ್ಲಿ ಮೇಲ್ಗಡೆ ಈ ರೀತಿ ಕೊಟ್ಟಿರ್ತಾರೆ. ಸೊ ಇದನ್ನು ಸೈಡಿಗೆ ಇಡೋಣ. ನೆಕ್ಸ್ಟು ಇದಕ್ಕೊಂದು ಕೇಸ್ ಕೊಟ್ಟಿದ್ದಾರೆ. ಸೇಮ್ ನಾನು ತೊಗೊಂಡಿರೋದು. ಇದರಲ್ಲಿ ಗೋಲ್ಡು, ಬ್ಲೂ ಆ್ಯಂಡ್ ಗ್ರೇ ಆರ್ ಬ್ಲ್ಯಾಕ್ ಸಮಥಿಂಗ್ 3 ಕಲರ್ ಬರುತ್ತೆ. ಸೊ ಇದರಲ್ಲಿ ನಾನು ತೊಗೊಂಡಿರೋದು ಬ್ಲೂ ಕಲರ್. ಫೋನ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಹಿಂದೆಗಡೆಯಿಂದ. ಸೊ ನಾನು ನೆಕ್ಸ್ಟ್ ತೋರಿಸ್ತೀನಿ ಇದನ್ನು. ಇದರಲ್ಲಿ ಕ್ವಿಕ್ ಗೈಡು ಮತ್ತು ಮ್ಯಾನ್ಯುಯಲ್ ವಾರಂಟಿ ಕಾರ್ಡನ್ನು ಕೊಟ್ಟಿದ್ದಾರೆ. ಇದನ್ನು ಸೈಡಿಗೆ ಇಡೋಣ. ಇದರಲ್ಲಿ ಕೇಬಲ್ ಕೊಟ್ಟಿದ್ದಾರೆ ಆ್ಯಂಡ್ ಚಾರ್ಜಿಂಗ್ ಕಾಯಿಲ್ ಕೊಟ್ಟಿದ್ದಾರೆ ಈ ಬಾಕ್ಸಲ್ಲಿ. ಇದಿಷ್ಟು ಆ್ಯಂಡ್ ಒಂದು ಸಿಮ್ ಎಜೆಕ್ಟರ್ ಕೊಟ್ಟಿದ್ದಾರೆ. ಓಕೆನಾ? ಸೊ ಇದಿಷ್ಟು ಈ ಬಾಕ್ಸಲ್ಲಿ ಕೊಟ್ಟಿರ್ತಾರೆ. ಇದರ ಜೊತೆಗೆ ಇಷ್ಟೇ, ಈ ಬಾಕ್ಸಲ್ಲಿ ಇದಿಷ್ಟು ಕೊಟ್ಟಿರ್ತಾರೆ. ಸೊ ನೆಕ್ಸ್ಟ್ ಬಂದು ಇದನ್ನು ಸೈಡಿಗೆ ಇಡೋಣ. ಇವಾಗ ಈ ಫೋನ್ನ ತೆಗೆಯೋಣ. ಸೊ ಈ ಫೋನ್ನಲ್ಲಿ ಈ ರೀತಿ ಇದೆ. ಒಳ್ಳೆ ಗ್ಲಾಸಿ ಫಿನಿಶ್ ಇದೆ, ತುಂಬ ಚೆನ್ನಾಗಿದೆ ಇದು. ಸೊ ಕ್ಯಾಮ್ರಾ ಮಾತ್ರ ಖರಾಬ ಕೊಟ್ಟಿದ್ದಾರೆ, ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಬೇಕು. ಸೊ ಇದನ್ನು ಆನ್ ಮಾಡಿ ನೋಡೋಣ. ಆಗ್ತಾ ಇದೆ, ಟೈಮ್ ತಗೊಳ್ತಾ ಇದೆ. Vivo 5G ಅಂತ ಬರ್ತಿದೆ. ಏನಿದು ಇಷ್ಟೊಂದು ಟೈಮ್ ತಗೊಳ್ತೀನಿ. ಬಂತು. ಸೊ ಈ ರೀತಿ ಇದೆ. ಆಲ್ರೆಡಿ ನಾವು ಓಪನ್ ಮಾಡಿ ನೋಡಿದ್ದೀವಿ, ಸೆಟ್ಟಿಂಗ್ಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ಇನ್ನು ಸಿಮ್ ಎಲ್ಲ ಏನೂ ಹಾಕಿಲ್ಲ. ಸೊ ಇಲ್ಲಿ ಬಂದರೆ ಡಿವೈಸ್ ನೇಮ್ Vivo V60 ಬರುತ್ತೆ.
ಸ್ನ್ಯಾಪ್ಡ್ರ್ಯಾಗನ್ 7 Gen 4 ಮತ್ತು 7 ಸ್ನ್ಯಾಪ್ಡ್ರ್ಯಾಗನ್ 8 ಕೊಡ್ಬೋದಾಗಿತ್ತು ಈ ಪ್ರೈಸಿಗೆ. ಪ್ರೊಸೆಸರ್ನ ಯಾರಾದರೂ ನೋಡ್ಕೊಂಡು ತೊಗೊಳ್ತಿದ್ರೆ ಸೊ ಇದಕ್ಕಿಂತ ಬೆಟರ್, ಈ ಪ್ರೈಸ್ಗೆ ಇದಕ್ಕಿಂತ ಬೆಟರ್ ಆಗಿರೋ ಪ್ರೊಸೆಸರ್ ಸಿಗುತ್ತೆ. ಓಕೆ, ನೆಕ್ಸ್ಟು ರ್ಯಾಮ್ ಬಂದು ಇದು 8 GB ರ್ಯಾಮ್ ಇರೋದು. ಇದು ಅಡಿಷ್ನಲಿ 8 GB ಆ್ಯಡ್ ಮಾಡ್ಕೋಬೋದಂತೆ. ಎಲ್ಲ ಕೆಲವೊಂದು ಕಡೆ ಹೆಂಗಂತಾರೆ, ಅದೇನೋ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ. ನೆಕ್ಸ್ಟ್ ಸ್ಟೋರೇಜ್ ಬಂದು 256 GB. ಆ್ಯಂಡ್ರಾಯ್ಡ್ ವರ್ಷನ್ ಬಂದು 15. ನೆಕ್ಸ್ಟು ಇದೆಲ್ಲ ಅಷ್ಟೊಂದು ಗೊತ್ತಾಗಲ್ಲ. ಸೊ ನೆಕ್ಸ್ಟು ಓಕೆ, ಇದಿಷ್ಟು ಬಂದು ಈ ಫೋನನ್ನು ಡೀಟೇಲ್ಸು. ಮಿಕ್ಕಿದ ಡಿಸ್ಕ್ರಿಪ್ಷನ್ ಅಥವಾ ಇದ್ರ ಬಗ್ಗೆ ರಿವ್ಯೂ ಎಲ್ಲ ನಿಮಗೆ ಯೂಟ್ಯೂಬಲ್ಲಿ ಅಥವಾ ನೀವು ಸರ್ಚ್ ಮಾಡೋ ಯಾವುದಾದ್ರು ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ ಅಲ್ಲಿ ನೋಡಿದ್ರೆ ಸ್ಪೆಸಿಫಿಕೇಷನ್ನು ಕೊಟ್ಟಿರ್ತಾರೆ, ಇನ್ನು ಹೆಚ್ಚಿನ ಮಾಹಿತಿ ಅದರಲ್ಲಿ ಕೊಟ್ಟಿರ್ತಾರೆ. ಆ್ಯಂಡ್ ರಿವ್ಯೂನು ನೋಡಿ ತಗೊಳ್ಳಿ, ಅದರಲ್ಲಿ ಕೆಲವೊಂದು ಕಮೆಂಟ್ಸಲ್ಲಿ ನೆಗೆಟಿವ್ ಪಾಸಿಟಿವ್ ಎರಡೂ ಬಂದಿರುತ್ತೆ, ನೋಡಿ ತಗೊಳ್ಳಿ. ಯಾರಿಗಾದರೂ ಇಷ್ಟು ಕಾಸ್ಟ್ಲಿ ಮೊಬೈಲೆಲ್ಲ ಏನೂ ಬೇಡ, ನಾರ್ಮಲಾಗಿ 25,000 to 30,000 ರೇಂಜಲ್ಲಿ ಯಾರು ತೊಗೊಳೋರಿದ್ರೆ ಇದಕ್ಕಿಂತ ಒಳ್ಳೆಯ ಫೋನ್ ಬರುತ್ತೆ. ಸೊ ಇದು ಪ್ರೊಸೆಸರ್ ಕಮ್ಮಿ ಇದೆ, ಕೆಲವರಿಗೆ ಪ್ರೊಸೆಸರ್ ಎಲ್ಲ ಅವಶ್ಯಕತೆ ಏನೂ ಇರಲ್ಲ. ಸೊ ಅವ್ರಿಗೇನೂ ಗೊತ್ತಿರಲ್ಲ, ಏನೋ ಅದಕ್ಕಿಂತ ಇದು ಜಾಸ್ತಿ ಇದೆ ಅನ್ನೋ ರೀತಿಗೆ ಸುಮ್ಮನೆ ದುಡ್ಡು ಕೊಟ್ಟು ಜಾಸ್ತಿ ತೊಗೋತಾರೆ. ಯಾರಿಗಾದರೂ ನಾನು ಇದನ್ನು ತೊಗೊಂಡಿರೋದು ಕ್ಯಾಮ್ರಾ ಪರ್ಪಸ್ಸಿಗೆ. ಸೊ ಕ್ಯಾಮ್ರಾ ಟೆಲಿಫೋಟೋ ಏನೋ ಕ್ಯಾಮ್ರಾ ಇದೆ ಅಂತ, ಸೊ ಅದನ್ನೊಂದ್ಸಲ ಚೆಕ್ ಮಾಡಬೇಕು. ಚೆಕ್ ಮಾಡಾದ್ಮೇಲೆ ಹೇಳ್ತೀನಿ. ಇವಾಗ ಮೊದಲಿಗೆ ಇದ್ರದ್ದು ಪ್ರೈಸ್ ಅಂತ ಬಂದರೆ, ಸೊ ಇದ್ರದ್ದು ಪ್ರೈಸ್ ಬಂದು MRP ಬಾಕ್ಸ್ ಮೇಲ್ಗಡೆ ಇರೋದು ಬಂದು ನಿಮಗೆ 44,000 ಬರುತ್ತೆ. ಇದು ಯಾವುದೇ ವೆಬ್ಸೈಟಲ್ಲಿ ಅದು MRP ಬಂದು 44,000. ನೀವು ಯಾವುದೇ ವೆಬ್ಸೈಟಲ್ಲಿ ನೋಡಿದ್ರೆ ಇದರ ಪ್ರೈಸ್ ಬಂದು 39,000 to 40,000 ಇದೆ. ಸೊ ಇವಾಗ ನೀವೆಲ್ಲೇ ತೊಗೊಂಡ್ರು 39 ಕೊಡೋದು. ಆದರೆ ಈ ಫೋನನ್ನು ನಾನು ಕ್ರೋಮಾದಲ್ಲಿ ನಾನು ತೊಗೊಂಡಿರೋದು. ಸೊ ಅಲ್ಲಿ ಆಫರ್ ಏನಂತಂದರೆ, ನಾವೇನಾದರೂ ಇದೇ ಫೋನನ್ನು ನಾವು ಫುಲ್ ಕ್ಯಾಶ್ಗೆ ಏನಾದರೂ ತೊಗೊಂಡ್ರೆ ಪೇಮೆಂಟನ್ನು UPI ಅಥವಾ ಯಾವುದೇ ಕಾರ್ಡ್ ಮೂಲಕ ಮಾಡಿದ್ರೆ ನಮಗೆ 10% ಡಿಸ್ಕೌಂಟ್ ಕೊಡ್ತಾರೆ. ಸೊ ಅಂದರೆ ಈ ಫೋನ್ನ ಬೆಲೆ ಇವಾಗ 39. ಇವಾಗ ನನಗೆ ಇವರು ಹೇಳಿರೋ ಪ್ರೈಸ್ ಬಂದು ಇದಕ್ಕೆ 39,000. 39,000ಅಲ್ಲಿ 10% ಅಂದರೆ 3,900 ಆಗುತ್ತೆ. ಅಪ್ರಾಕ್ಸಿಮೇಟ್ 4,000 ಕಮ್ಮಿ ಆಗುತ್ತೆ. 39ಅಲ್ಲಿ 4,000 ಹೋದರೆ ಇನ್ನು 35,000 ಬರುತ್ತೆ. ಸೊ 35,000ಅಲ್ಲೂ ಕೂಡ ನನಗೆ ಅಡಿಷ್ನಲ್ ನಾನು ಅಲ್ಲಿ ಕೇಳಿದ್ದಕ್ಕೆ ಇನ್ನೂ 10% ಅಲ್ಲಿ ಇದ್ದಂಥ ಸೇಲ್ಸ್ ಪರ್ಸನ್. ಇವಾಗ ಕ್ರೋಮಾದಲ್ಲಿ ಅಂತಂದರೆ ಓನ್ಲಿ ವಿವೋ ಮಾತ್ರ ಇರಲ್ಲ, ಎಲ್ಲ ಕಂಪನಿ ಎಲ್ಲ ಬ್ರ್ಯಾಂಡ್ ಮೊಬೈಲ್ಸು ಇರುತ್ತೆ. ಲೈಕ್ ಐಫೋನ್ಸ್ ಇರುತ್ತೆ, ಸ್ಯಾಮ್ಸಂಗ್ ಅವ್ರದ್ದು ಇರುತ್ತೆ, ಓಪೋ ಇರುತ್ತೆ, ವಿವೋ ಇರುತ್ತೆ, ರಿಯಲ್ಮಿ ಇರುತ್ತೆ, OnePlus ಇರುತ್ತೆ. ಸೊ ಈ ರೀತಿ ಎಲ್ಲ ಥರದ ಫೋನ್ಗಳು ಅಲ್ಲಿರುತ್ತೆ. ಪ್ರತಿ ಫೋನಿಗೂ ಕಂಪನಿ ಕಡೆಯಿಂದ, ಲೈಕ್ ವಿವೋ ಕಡೆಯಿಂದ ಒಬ್ಬರನ್ನ ಸೇಲ್ಸ್ ಪರ್ಸನ್ ಇರ್ತಾರೆ, ಅಲ್ಲಿ ಸ್ಯಾಮ್ಸಂಗ್ ಕಡೆಯಿಂದ ಒಬ್ಬರು ಸೇಲ್ಸ್ ಪರ್ಸನ್ ಇರ್ತಾರೆ. ಸೊ ನೀವು ಏನು ಮಾಡಬೇಕಂತಂದರೆ, ಸೊ ನಾವೇನು ಮಾಡಿದ್ವಿ, ಅಲ್ಲಿ ಹೋಗಿ ಎಲ್ಲ ಬ್ರ್ಯಾಂಡ್ ಇದನ್ನು ನೋಡಿದ್ವಿ. ಸೊ ನಮ್ಮ ಆಪ್ಷನ್ ಬಂದು ಒಂದು 3 ಫೋನ್ಸ್ ಇತ್ತು. ಆ 3 ಫೋನ್ಸಲ್ಲಿ ನಾವು ಕಂಪೇರ್ ಮಾಡಿದಾಗ ನಮಗೆ ಇದು ಆಪ್ಷನಲ್ ಇತ್ತು. ಸೊ ಅದಕ್ಕೆ ನಾವು ಇದ್ರ ಬಗ್ಗೆ ಕೇಳಿದಾಗ ದಟ್ ಸೇಲ್ಸ್ ಪರ್ಸನ್ ಸ್ವಲ್ಪ ನಮಗೆ ಇದ್ರ ಬಗ್ಗೆ ಇಂಪ್ರೆಸಿವ್ ಆಗಿ ಕಂಪೇರ್ ಮಾಡಿ ಹೇಳಿದ್ರು. ಸೊ ಆ ಕಾರಣಕ್ಕೆ ನಾವು ಇದನ್ನು ಚೂಸ್ ಮಾಡಿದ್ವಿ. ಸೊ ಪ್ರೈಸ್ ಬಂದು 10% ನಾವು ಫುಲ್ ಕ್ಯಾಶ್ ಪೇ ಮಾಡಿದ್ರೆ 10% ಡಿಸ್ಕೌಂಟ್ ಕೊಡ್ತಾರೆ. ಅದ್ರ ಜೊತೆಗೆ ಅಡಿಷ್ನಲ್ಲಿ ನಾವು ಅಲ್ಲಿ ಹೋಗಿ ನಮ್ಮ ಅಪಿಯರೆನ್ಸ್ ನೋಡಿನೂ ಅವರು ಕೊಡೋ ಚಾನ್ಸಸ್ ಇರುತ್ತೆ, ಬಿಕಾಸ್ ನೆಕ್ಸ್ಟ್ ಏನಾದರೂ ಪರ್ಚೇಸ್ ಮಾಡಲಿ ಅನ್ನೋ ಥರ. ಸೊ ಅವರು ನಮಗೆ ಆ ರೀತಿ ಮ್ಯಾನೇಜರ್ ಹತ್ರ ಮಾತಾಡಿ ಇನ್ನೂ 1,000 ರೂಪೀಸ್ ಡಿಸ್ಕೌಂಟ್ ಕೊಡಿಸಿ, ಸೊ ಒಟ್ಟು ಇದನ್ನು 34,000ಗೆ ಇದನ್ನು ನಾವು ಪರ್ಚೇಸ್ ಮಾಡಿದ್ದೀವಿ. ಸೊ ಯಾರಾದರೂ ಪರ್ಚೇಸ್ ಮಾಡೋರಿದ್ರೆ ಕ್ರೋಮಾ ಬಿಟ್ಟು ಇನ್ನೆಲ್ಲೂ 5,000 ಎಲ್ಲ ಡಿಸ್ಕೌಂಟ್ ಎಲ್ಲೂ ಕೊಡ್ತಾ ಇಲ್ಲ. ಸೊ ಯಾರಾದರೂ ಬೈ ಮಾಡೋರಿದ್ರೆ ಕ್ರೋಮಾದಲ್ಲಿ ಬೈ ಮಾಡ್ಬೋದು, ಅಥವಾ ಅಷ್ಟು ಡಿಸ್ಕೌಂಟು 34,000ಗೆ ಇನ್ನೆಲ್ಲಾದರೂ ಸಿಗುತ್ತೆ ಅಂದರೆ ಕಣ್ಣು ಮುಚ್ಕೊಂಡು ಈ ಫೋನನ್ನು ತೊಗೋಬೋದು. ನೆಕ್ಸ್ಟ್ 34,000ಗೆ ಈ ಫೋನ್ ವರ್ತಿನ ಅಂತ ನಾವು ಕಂಪೇರ್ ಮಾಡಿ ನೋಡಿದ್ರೆ, ಸೊ ಇದನ್ನು ಯೂಸ್ ಮಾಡ್ತಾ ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿ ಹೇಳಬೇಕು. ಆ್ಯಂಡ್ ನಾವು ಈ ಫೋನ್ನ ತೊಗೊಂಡಿರೋದು ಮೇಯ್ನ್ಲಿ ಫಾರ್ ಕ್ಯಾಮ್ರಾ ಪರ್ಪಸ್ಸಿಗೆ. ಸೊ ನೋಡೋಣ, ಟೆಲಿಫೋಟೋ ಲೆನ್ಸ್ ಎಲ್ಲ ಇದೆ ಅಂತ ಹೇಳಿದ್ದಾರೆ, ಏನೋ ಜೀಸ್ ಕ್ಯಾಮ್ರಾ, AI ಕ್ಯಾಮ್ರಾ ಏನೇನೋ ವರ್ಕ್ ಆಗುತ್ತೆ ಅಂತ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೆಕ್ಸ್ಟು ಯೂಸ್ ಮಾಡಿ
ಇದೇ ವಿಡಿಯೋದಲ್ಲಿ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರದ್ದು ರಿವ್ಯೂ ಹಾಕಿರ್ತೀನಿ. ಸೊ ಇದು ಐ ಥಿಂಕ್ ಅನ್ಬಾಕ್ಸಿಂಗ್ ಮಾಡ್ತಿರೋ ಅಥವಾ ಈ ವಿಡಿಯೋ ಮಾಡ್ತಿರೋ ಇಂಟೆನ್ಷನ್ ಏನು ಅಂತಂದರೆ, ಯಾರಾದರೂ ಪರ್ಚೇಸ್ ಮಾಡೋರಿದ್ರೆ ಕ್ರೋಮಾದಲ್ಲಿ ಪರ್ಚೇಸ್ ಮಾಡಿ ಡಿಸ್ಕೌಂಟ್ ಜಾಸ್ತಿ ಕೊಡ್ತಿದ್ದಾರೆ ಅಂತ. ಐ ಥಿಂಕ್ ಅವರು ನೆಕ್ಸ್ಟ್ ಇರುತ್ತೋ ಗೊತ್ತಿಲ್ಲ, ಬಟ್ ಪ್ರೆಸೆಂಟ್ ನಾನು ತೊಗೊಂಡಿರೋದು ಬಂದು ದಿಸ್ ಮಂತ್ ಸೆಪ್ಟೆಂಬರ್ 2025. ಸೊ ಈ ಮಂತಲ್ಲಿ ತೊಗೊಂಡಿರೋದು. ಸೊ ಯಾರಾದರೂ ತೊಗೊಳ್ಳೋರಿದ್ರೆ ಈ ಫೋನನ್ನು ಕ್ರೋಮಾದಲ್ಲಿ ತೊಗೊಳ್ಳಿ, ಇಷ್ಟು ಕಮ್ಮಿಗೆ ಕೊಡಲ್ಲ. ಯಾಕೆ ಅಂತಂದರೆ ಇದೆ ವಿವೋ 60 ಫೋನೇ 8GB 128GB ಪ್ರೈಸ್ ಬಂದು ನೀವು ಯಾವುದೇ ವೆಬ್ಸೈಟಲ್ಲಿ ಚೆಕ್ ಮಾಡಿದ್ರೆ 37,000 ಇದೆ. ಸೊ 37,000ಗೆ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಅಂದರೆ 8GB ರ್ಯಾಮು 128GB ಸ್ಟೋರೇಜ್ ಇರೋದು. ಆದರೆ ನಾನಿಲ್ಲಿ 8GB ರ್ಯಾಮು 256GBದೇ 34,000ಗೆ ನಾನು ತೊಗೊಂಡಿದ್ದೀನಿ. ನಿಮ್ಗೆ ಅದರಲ್ಲಿ ಇನ್ನೂ ಡಿಸ್ಕೌಂಟ್ ಅಂತ ಹೋದರೆ ಅದರಲ್ಲಿ 5,000 ಕಮ್ಮಿ ಮಾಡಿದ್ರೆ 32,000ಗೆ ಆ ಫೋನ್ ಬರುತ್ತೆ, 34,000 ಈ ಫೋನ್ ಬರುತ್ತೆ. ಕ್ರೋಮಾದಲ್ಲಿ ತೊಗೊಂಡ್ರೆ ಮಾತ್ರ. ಇನ್ನೆಲ್ಲರೂ ತೊಗೊಂಡ್ರೆ ಇಷ್ಟು ಏನೋ ಡಿಸ್ಕೌಂಟನ್ನು ಕೊಡಲ್ಲ. ನೋಡಿ, ಯಾರಾದರೂ ತೊಗೊಳ್ಳೋರಿದ್ರೆ ನಿಮಗೆ ಫಸ್ಟು ಈ ಫೋನನ್ನು ತೊಗೊಳ್ಳೋಕ್ಕಿಂತ ಮುಂಚೆ ಯೂಟ್ಯೂಬ್ ಅಥವಾ ಯಾವುದಾದ್ರೂ ಕಂಪೇರ್ ಮಾಡೋವಂಥ ಒಂದು ವೆಬ್ಸೈಟಲ್ಲಿ ನೀವು ಫೋನ್ಗಳನ್ನ ಈ ಪ್ರೈಸ್ಗೆ ಇದನ್ನು ತೊಗೋಬೋದಾ ಇಲ್ವಾ ಅಂತ ಕಂಪೇರ್ ಮಾಡಿ ನೋಡಿ ತೊಗೊಳ್ಳಿ. ನನ್ನ ಸಜೆಷನ್ ಬಂದು ಇಷ್ಟು ಕಾಸ್ಟ್ಲಿ ಫೋನ್ ನಾರ್ಮಲ್ ಪೀಪಲ್ಗೆ ಅವಶ್ಯಕತೆ ಇಲ್ಲ. ನಿಮಗೇನೋ ಒಂದು ಕ್ಯಾಮ್ರಾ ಬೇಕು, ಓಕೆ, ಕ್ಯಾಮ್ರಾಗೆ 20-25,000 ಒಳ್ಳೆ ಫೋನ್ಗಳು ಬರುತ್ತೆ. ಬ್ಯಾಟ್ರಿ ಬೇಕು, ತುಂಬ ಫೋನ್ಸು 5,000 mAh ಬ್ಯಾಟ್ರಿ ಇದ್ದರೆ ಸಾಕಾಗುತ್ತೆ. ಸ್ಟೋರೇಜು 8GB 128GB ಇದ್ರೇ ಸಾಕು. ಯಾರಿಗಾದರೂ ನಮಗೆ ಇನ್ನೂ ಸ್ಟೋರೇಜ್ ಬೇಕು ಅಂದರೆ 8GB 256 ಸ್ಟೋರೇಜ್ ಇರೋ ಅಂಥದ್ದೇ 25,000 ಒಳಗಡೆ 30,000 ಒಳಗಡೆ ಸಿಗುತ್ತೆ. ಸೊ ಅನಾವಶ್ಯಕ ದುಡ್ಡಿರೋರು ತೊಗೊಳ್ಳಿ, ಅಥವಾ ಯಾರಾದರೂ ನೋಡ್ತಾ ಇದ್ದರೆ, ಸೊ ದುಡ್ಡು ಇಲ್ಲ ನಾವು EMI ತೊಗೋತೀವಿ ಅನ್ನೋರು ಯಾರಾದರೂ ನೋಡ್ತಾ ಇದ್ದರೆ, ಸೊ ಅಂಥವ್ರು ಬೆಟರ್ ವಿತಿನ್ 25,000 ಇಷ್ಟೇ ನಿಮಗೆ ಬೇಕಾಗಿರೋದು ಅನ್ನೋ ಥರ ಇದ್ದರೆ, ಸೊ 25,000 ತುಂಬ ಒಳ್ಳೆ ಫೋನ್ ಸಿಗುತ್ತೆ. ಪ್ರೊಸೆಸರ್ ಅಂತ ನೋಡೋಕೆ ಹೋಗ್ಬಿಡಿ, ಅದು ನಮ್ಗಳಿಗೆಲ್ಲ ನಮ್ಗಳಿಗೆ ಮೀನ್ಸ್ ನಾವು ನಾರ್ಮಲ್ ಯೂಸ್ ಮಾಡಿದ್ರೆ ನಮ್ಗೆ ಆ ಪ್ರೊಸೆಸರೆಲ್ಲ ಲೆಕ್ಕಕ್ಕೆ ಬರುತ್ತೆ. ಆ್ಯಂಡ್ ನಾವು ಗೇಮ್ ಆಡೋದು ಕೂತ್ಕೊಳ್ಳೋಕ್ಕೆ, ನಾವಿಲ್ಲಿ ದುಡಿಯೋಕ್ಕೆ ಬಂದಿರೋದು ಗೇಮ್ ಆಡೋದಕ್ಕಲ್ಲ. ಸೊ ಅದು ಗೇಮ್ ಆಡೋರು ನೋಡ್ಕೋತಾರೆ. ಸೊ ಅವ್ರ ಗೇಮಿಂಗ್ ಫೋನ್ಗಳೇ ಬೇರೆ ಇರುತ್ತೆ. ಆ್ಯಂಡ್ ಈಟಿಂಗ್ ಅಂತ ಬಂದರೆ ನಾವು ಯಾರನ್ನು ಫೋನ್ಗಳನ್ನ ಗಂಟೆಗಟ್ಟಲೆ ಯೂಸ್ ಮಾಡಲ್ಲ, ಮ್ಯಾಕ್ಸಿಮಮ್ ಅರ್ಧ ಗಂಟೆ ಯೂಸ್ ಮಾಡೋದು ಹೆಚ್ಚು. ಸೊ ಆಲ್ ದೀಸ್ ಪಾಯಿಂಟ್ಸನ್ನು ಕನ್ಸಿಡರ್ ಮಾಡಿಕೊಂಡು ಒಂದು ಒಳ್ಳೆ ಫೋನ್ ಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಆಪ್ಷನ್ ಇರಬೇಕು. ಒಂದು ಫೋನ್ ಬೇಕು ಅಂದರೆ ವಿತಿನ್ 25,000 ತುಂಬ ಒಳ್ಳೊಳ್ಳೆ ಫೋನ್ಸ್ಗಳಿದೆ. ಅದನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹಾಕಿರ್ತೀನಿ. ಸೊ ಬಟ್ ಈ ವಿಡಿಯೋದಲ್ಲಿ ಫಸ್ಟು ಈ ಫೋನನ್ನು ಪ್ರೈಸ್ ಬಗ್ಗೆ ಇದಿಷ್ಟು ಇನ್ಫಾರ್ಮೇಷನ್ನು. ತೊಗೊಳ್ಳೋರಿದ್ದರೆ ಕ್ರೋಮಾದಲ್ಲೇ ತೊಗೊಳ್ಳಿ. ಪ್ರೆಸೆಂಟ್ಲಿ ಇವಾಗ ಡಿಸ್ಕೌಂಟ್ ನಡೀತಾ ಇದೆ, ಆದಷ್ಟು ಬೇಗ ತೊಗೊಳ್ಳಿ. ಇದು ಯಾವುದು ಪ್ರಮೋಷನ್, ಕ್ರೋಮಾದವ್ರೇನು ನಮಗೆ ಪ್ರಮೋಷನ್ ಮಾಡೋದಕ್ಕೆ ಏನು ಕೊಟ್ಟಿಲ್ಲ. ಸೊ ನಾನು ತೊಗೊಂಡಿರೋದು ಬಿಕಾಸ್ 5,000 ಒಂದು ಫೋನ್ಗೆ ಕಮ್ಮಿ ಮಾಡಿದ್ದಾರೆ ಅಂದರೆ ಎಲ್ಲ ವೆಬ್ಸೈಟಲ್ಲಿ ಚೆಕ್ ಮಾಡಿ ಆಮೇಲೆ ಫೈನಲಿ ನಾವು ಇದನ್ನು ಕ್ರೋಮಾದಲ್ಲಿ ನೋಡಿ ತೊಗೊಂಡಿರೋದು. ಆ್ಯಂಡ್ ಅಲ್ಲಿಗೆ ಹೋದ್ರೂ ಅಷ್ಟೇ ಸ್ವಲ್ಪ ನೀಟಾಗಿ ಹೋಗಿ, ಬಿಕಾಸ್ ನಾವು ಲೋನಲ್ಲಿ ತೊಗೋತೀವಿ, EMI ತೊಗೋತೀವಿ ಅಂದರೆ ಅವ್ರು ಇಷ್ಟನ್ನು ಕಮ್ಮಿ ಮಾಡಲ್ಲ. ಯಾಕೆಂದರೆ ಇವಾಗ 39,000 ಒಂದು 2-3 ಸಾವಿರ ಇಂಟ್ರೆಸ್ಟ್ ಅಂತ ಸೇರಿಸಿ ನಿಮ್ಗೆ ಅದನ್ನು 40, 42, 45 ಮಾಡಿ ಕಳಿಸ್ತಾರೆ. ಸೊ ಯಾರಾದರೂ ಫುಲ್ ಕ್ಯಾಶಲ್ಲಿ ತೊಗೊಳಂಗಿದ್ರೆ ಮಾತ್ರ ಈ ಫೋನನ್ನು ತೊಗೊಳ್ಳಿ, ಇಲ್ಲ ಅಂತಂದರೆ ಬೇರೆ ಫೋನ್ ಯಾವುದಾದ್ರೂ ನೋಡಿ ತೊಗೊಳ್ಳಿ. ಬಟ್ ಕ್ರೋಮಾದಲ್ಲಿ ತೊಗೊಳ್ಳಿ, ಡಿಸ್ಕೌಂಟ್ ನಡೀತಾ ಇದೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.